ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನ ಕೇಳ್ತಾ ಇರುವಂತಹ ಕಾಮನ್ ಡೌಟ್ ಅನ್ನ ಸಾಲ್ವ್ ಮಾಡೋದಕ್ಕೆ ಬಂದಿದ್ದೇನೆ. ಓಕೆನಾ? ಈಗ ನಾರ್ಮಲ್ ಆಗಿ ಎಲ್ಲರೂ ಕೇಳ್ತಾ ಇರೋ ಡೌಟ್ ಏನಂದ್ರೆ, ನನಗೆ ಈಗ ನಾನು ಅಪ್ಲೈ ಮಾಡಿರುವಂತಹ ಕೆಟಗರಿನೇ ಬೇರೆ ಇದೆ. ನಾನು ಅಪ್ಲೈ ಮಾಡಿರೋದು 3H ಕೆಟಗರಿಗೆ ಅಪ್ಲೈ ಮಾಡಿದ್ದೇನೆ. ಆದ್ರೆ ನನಗೆ ಅಲಾಟ್ ಆಗಿರುವಂತ ಕೆಟಗರಿ ಯಾವುದು? GM ಕೆಟಗರಿ ಅಲಾಟ್ ಆಗ್ಬಿಟ್ಟಿದೆ. ಯಾಕೆ ಈ ರೀತಿಯಲ್ಲಿ ಆಗಿದೆ? ಈ ಎಲ್ಲ ಡೌಟ್ ಅನ್ನ ನಿಮಗೆ ಸಾಲ್ವ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಯಾವ ರೀತಿಯಲ್ಲಿ ಸಿಸ್ಟಮ್ ಅಲಾಟ್ಮೆಂಟ್ ಪ್ರೊಸೀಜರ್ ಅನ್ನ ಮಾಡುತ್ತೆ ಎಲ್ಲವನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಈಗ ನೋಡಿ, ನಾವು ಹಾಕೊಂಡಿರುವಂತಹ ಆಪ್ಷನ್ ಎಂಟ್ರಿಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ನಾರ್ಮಲ್ ಆಗಿ BMC ಕಾಲೇಜ್ ಇರುತ್ತೆ, MMC ಕಾಲೇಜ್ ಇರುತ್ತೆ, ಕಿಮ್ಸ್ ಇರುತ್ತೆ, ಅಟಲ್ ಬಿಹಾರಿ ವಾಜಪೇಯಿ ಇರುತ್ತೆ, ಬೆಳಗಾವಿ ಕಾಲೇಜ್ ಇರುತ್ತೆ. ಈ ರೀತಿಯಲ್ಲಿ ನಮ್ಮ ಪ್ರಿಯಾರಿಟಿಯನ್ನ 5 ನಂಬರ್ ನಾನು ಹಾಕೊಂಡಿದ್ದೇನೆ. ಎಕ್ಸಾಂಪಲ್ ನೀವು ತೋರಿಸ್ತಾ ಇರೋದು. ನನ್ನ ರ್ಯಾಂಕಿಂಗ್ ಎಷ್ಟಿದೆ? ನನ್ನ ರ್ಯಾಂಕಿಂಗ್ ಒಂದು 5,000 ರ್ಯಾಂಕಿಂಗ್ ಇದೆ, ಆಲ್ ಇಂಡಿಯಾ ರ್ಯಾಂಕಿಂಗ್. ಓಕೆನಾ? 5,000 ರ್ಯಾಂಕಿಂಗ್ ಇದ್ದಾಗ ನಿಮಗೆ ಏನ್ ಮಾಡುತ್ತೆ ಕಂಪ್ಯೂಟರ್ ಸಿಸ್ಟಮ್? ನೀವು ಹಾಕೊಂಡಿರುವಂತಹ BMC ಕಾಲೇಜ್ ಅನ್ನ ಚೆಕ್ ಮಾಡುತ್ತೆ ಮೊದಲಿಗೆ. ಈ BMC ಕಾಲೇಜ್ ಅನ್ನು ಚೆಕ್ ಮಾಡಿದಾಗ ನಿಮ್ ಕೆಟಗರಿ ಏನು? 3AH ಕೆಟಗರಿ. ಓಕೆ, ನಿಮ್ 3AH ಕೆಟಗರಿ ಆದ್ರೂ ಕೂಡ ನಿಮಗೆ BMC ಅಲಾಟ್ ಮಾಡಬೇಕಾದಾಗ ನಿಮಗೆ ಕನ್ಸಿಡರ್ ಮಾಡೋದು ಮೊದಲಿಗೆ GM ಕೆಟಗರಿಯಲ್ಲಿ ಇರುವಂತಹ 8 ಸೀಟ್ಸ್ ಗಳನ್ನ ಕನ್ಸಿಡರ್ ಮಾಡುತ್ತೆ. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು, ಇದು ಎಕ್ಸಾಕ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. BMC ಕಾಲೇಜಲ್ಲಿ 8 ಸೀಟ್ಸ್ ಇದಾವೆ GM ಕೆಟಗರಿಯಲ್ಲಿ. GM ಕೆಟಗರಿಯಲ್ಲಿ ನಿಮ್ ರ್ಯಾಂಕ್ 5,000 ಇದೆ. 5,000 ರ್ಯಾಂಕ್ ತನಕ ಎಲ್ಲ ಪರ್ಸನ್ಸ್ ಗಳಿಗೆ ಒಂದು ಅಲಾಟ್ಮೆಂಟ್ ಮಾಡ್ಕೊಂಡು ಬಂದಿರುತ್ತೆ. 5,000 ರ್ಯಾಂಕ್ ಬಂದಾಗ ಅಂದ್ರೆ ನಿಮ್ ರ್ಯಾಂಕ್ ಮೇಲ್ಗಡೆ ಇರೋದವರಿಗೆ ಎಲ್ಲ ಕೂಡ ಅಲಾಟ್ ಮಾಡಿರುತ್ತೆ. ಎಲ್ರಿಗೂ ಕೂಡ GM ಕೆಟಗರಿಯಲ್ಲಿ ಅಲಾಟ್ ಮಾಡಕ್ ಟ್ರೈ ಮಾಡಿರುತ್ತೆ ಮೊದಲಿಗೆ. GM ಕೆಟಗರಿಯಲ್ಲಿ ಇರುವಂತಹ 8 ಸೀಟ್ಸ್ ಗಳು ಖಾಲಿಯಾಗಿ ಹೋಗಿದ್ದು ನಿಮ್ ರ್ಯಾಂಕಿಗೆ ಬಂದಾಗ, ನಿಮ್ ರ್ಯಾಂಕ್ 5,000ಕ್ಕೆ ಬಂದಾಗ GM ಕೆಟಗರಿಯಲ್ಲಿ ಎಲ್ಲ ಸೀಟ್ಸ್ ಗಳು ಖಾಲಿ ಆಗ್ಬಿಟ್ಟಿತ್ತು. ಅವಾಗ ಏನ್ ಮಾಡುತ್ತೆ ಕಂಪ್ಯೂಟರ್ ಸಿಸ್ಟಮ್? ನಿಮ್ದು GMH ಅಲ್ಲಿ ಚೆಕ್ ಮಾಡುತ್ತೆ. ಯಾಕಂದ್ರೆ ಫಸ್ಟ್ ಪ್ರಿಯಾರಿಟಿ ಯಾವಾಗ್ಲೂ GM ಗೆ ಕೊಡೋದು, GM ಆದ್ಮೇಲೆ GMH ಅಲ್ಲಿ ಹೋಗೋದು. GMH ಅಲ್ಲಿ 2 ಸೀಟ್ಸ್ ಗಳಿದಾವೆ. 2 ಸೀಟ್ಸ್ ಅಲ್ಲಿ ಒಂದು ಸೀಟ್ ಖಾಲಿ ಇತ್ತಂದ್ರೂ ಕೂಡ ನಿಮ್ಮನ್ನ GMH ಅಲ್ಲಿ ಅಲಾಟ್ ಮಾಡುತ್ತೆ. ಅಕಸ್ಮಾತ್ GMH ಅಲ್ಲಿ ಸೀಟ್ ಇರ್ಲಿಲ್ಲ, ಆಗ ಮತ್ತೇನ್ ಮಾಡುತ್ತೆ? ನಿಮ್ಮ 3AG ಗೆ ಕನ್ವರ್ಟ್ ಮಾಡುತ್ತೆ. ನಿಮ್ಮ 3AG ಅಲ್ಲಿ ಏನಾದ್ರೂ ಸೀಟ್ಸ್ ಇದಾವ ಇಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ. 3AG ಯಲ್ಲೂ ಸೀಟ್ಸ್ ಇಲ್ಲ. ಅವಾಗ ಏನ್ ಮಾಡುತ್ತೆ? ಲಾಸ್ಟ್ ಗೆ ನಿಮ್ ಚೆಕ್ ಮಾಡೋದು 3AH ಕೆಟಗರಿನ ಚೆಕ್ ಮಾಡುತ್ತೆ. 3AH ಅಲ್ಲಿ ಒಂದು ಸೀಟ್ ಇದ್ರೂ ಕೂಡ ನಿಮಗೆ ಯಾರು ಕೂಡ ಅಲಾಟ್ ಆಗಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಅಲಾಟ್ ಮಾಡಿ ನಿಮ್ಮ ಮುಂದಿನ ರ್ಯಾಂಕ್ ಇರುವಂತಹ ಪರ್ಸನ್ ಗೆ ಚೆಕ್ ಮಾಡುತ್ತೆ. ಈ ರೀತಿಯಲ್ಲಿ ಅಕಸ್ಮಾತ್ ನಿಮ್ದು 3AH ಅಲ್ಲೂ ಸೀಟ್ ಇಲ್ಲ, ಅವಾಗ ಏನ್ ಮಾಡುತ್ತೆ? MMC ಕಾಲೇಜ್ ಅನ್ನ ಚೆಕ್ ಮಾಡುತ್ತೆ. MMC ಕಾಲೇಜ್ ಅಲ್ಲಿ ಕೂಡ GM ಅಲ್ಲಿ ಚೆಕ್ ಮಾಡೋದು, GMH ಅಲ್ಲಿ ಚೆಕ್ ಮಾಡೋದು, ಹಾಗೆ 3AG ಅಲ್ಲಿ 3AH ಅಲ್ಲಿ ಈ ರೀತಿಯಲ್ಲಿ ಹಾರಿಜಾಂಟಲ್ ರಿಸರ್ವೇಶನ್ ಅನ್ನ ನಿಮಗೆ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ರ್ಯಾಂಕಿಂಗ್ ಗೆ ಯಾವ ಕೆಟಗರಿಯಲ್ಲಿ ಸೀಟ್ ಇದಾವೆ ಅದನ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರಿಂದ ನೀವು ಮಾಡಬೇಕಾದಂತಹ ಮುಖ್ಯವಾದಂತಹ ಸಂಗತಿ ಏನಂದ್ರೆ, ಪ್ರಿಯಾರಿಟಿ ಆರ್ಡರ್ ಕರೆಕ್ಟ್ ಆಗಿರ್ಬೇಕು. ಅಕಸ್ಮಾತ್ ನೀವು ಏನಾದ್ರೂ ರಾಂಗ್ ಪ್ರಿಯಾರಿಟಿ ಆರ್ಡರ್ ನ ಮಾಡ್ಕೊಂಡಿದ್ರಿ, ಒಂದನೇ ಕಾಲೇಜ್ ಅನ್ನ ನೀವೇನಾದ್ರೂ ಲೋ ಲೆವೆಲ್ ಕಾಲೇಜ್ ಅನ್ನ ಹಾಕಿದ್ರಿ. ಎಕ್ಸಾಂಪಲ್ ಆಗಿ ನಾನು ಹಾವೇರಿ ಕಾಲೇಜ್ ಅನ್ನ ಮೊದಲನೇ ಪ್ರಿಯಾರಿಟಿಯಲ್ಲಿ ಇಟ್ಬಿಟ್ಟಿದ್ದೀನಿ. ಹಾವೇರಿ ಕಾಲೇಜ್ ಅನ್ನ ಮೊದಲನೇ ಪ್ರಿಯಾರಿಟಿ ಇಟ್ಟಾಗ ಅದು ಏನ್ ಮಾಡುತ್ತೆ? ನೀವು ಮೊದಲನೇ ಪ್ರಿಯಾರಿಟಿಯಲ್ಲಿ ನಿಮ್ ಫಸ್ಟ್ ಗೆ ನಿಮ್ ರ್ಯಾಂಕ್ ನೋಡುತ್ತೆ. 5,000 ರ್ಯಾಂಕಿಂಗ್ ಇದೆ. 5,000 ರ್ಯಾಂಕಿಂಗ್ ಇದ್ದಾಗ ಇವನೇನೋ ಹಾವೇರಿ ಕಾಲೇಜಿಗೆ ಫಸ್ಟ್ ಪ್ರಿಯಾರಿಟಿ ಇಟ್ಟಿದ್ದಾನೆ. ಅದಕ್ಕಾಗಿ ಏನ್ ಮಾಡುತ್ತೆ? ಫಸ್ಟ್ ಗೆ GM ಕೆಟಗರಿ ಚೆಕ್ ಮಾಡುತ್ತೆ. ಅಫ್ಕೋರ್ಸ್ ಏನಾಗುತ್ತೆ? GM ಕೆಟಗರಿಯಲ್ಲಿ ಸೀಟ್ ಇದ್ದೇ ಇರುತ್ತೆ. ಈ ಒಂದು 5,000 ರ್ಯಾಂಕಿಗೆ 5,000 ರ್ಯಾಂಕಿಗೆ ಬಂದಾಗ GM ಕೆಟಗರಿಯಲ್ಲಿ ಗ್ಯಾರಂಟಿ ಆಗಿ ಒಂದು ಸೀಟ್ಸ್ ಇದ್ದೇ ಇರುತ್ತೆ. ಆ ಸೀಟ್ ಅನ್ನು ಅಲಾಟ್ ಮಾಡಿಬಿಡುತ್ತೆ. ನಿಮ್ದು ನೆಕ್ಸ್ಟ್ ಕೆಟಗರಿ ಏನಿದೆ ಅನ್ನೋದು ಚೆಕ್ ಮಾಡಲ್ಲ. GMH ಇದೆಯೋ ಏನಿದೆಯೋ ಏನು ಚೆಕ್ ಮಾಡಲ್ಲ. ನೀವು ಎರಡನೇ ಕಾಲೇಜ್ BMC ಹಾಕೊಂಡಿದ್ರು ಕೂಡ BMC ಕಾಲೇಜ್ ಅನ್ನು ಚೆಕ್ ಮಾಡಲ್ಲ. ಯಾಕೆ? ನೀವು ಮೊದಲನೇ ಪ್ರಿಯಾರಿಟಿ ಯಾವ್ದು ಕೊಟ್ಟಿದ್ದೀರಿ? ಹಾವೇರಿ ಕಾಲೇಜ್ ಕೊಟ್ಟಿರೋದ್ರಿಂದ ನಿಮ್ಮ ಬೇರೆ ಯಾವ ಕಾಲೇಜ್ಗಳನ್ನು ಚೆಕ್ ಮಾಡಲ್ಲ. ಕೇವಲ ಒಂದನೇ ಕಾಲೇಜ್ ಅನ್ನು ಚೆಕ್ ಮಾಡ್ಕೊಂಡು ಒಂದನೇ ಕಾಲೇಜಲ್ಲಿ ನಿಮಗೆ GM ಕೆಟಗರಿಯಲ್ಲಿ ಸೀಟ್ಸ್ ಇದೆ ಅಂದ್ರೆ GM ಕೆಟಗರಿಯಲ್ಲಿ ಅಲಾಟ್ ಮಾಡಿಬಿಡುತ್ತೆ. ನಿಮ್ದು 3AH ಕೆಟಗರಿನ ಅಪ್ಲೈ ಮಾಡಿದ್ರು ಕೂಡ ನಿಮಗೆ GM ಕೆಟಗರಿಯಲ್ಲಿ ಅಲಾಟ್ ಆಗೋದು ಯಾವ ಕಾರಣಕ್ಕಂದ್ರೆ, ನಿಮ್ಮ ಪ್ರಿಯಾರಿಟಿಯಲ್ಲಿ ಮೊದಲನೇ ಕಾಲೇಜು ಲೋ ಲೆವೆಲ್ ಕಾಲೇಜ್ ಅನ್ನ ಹಾಕೊಂಡಾಗ ನಿಮಗೆ ಅಲಾಟ್ ಆಗೋದು GM ಕೆಟಗರಿ. ಅಷ್ಟೇ ಅಲ್ಲದೆ ನಿಮಗೆ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ಬಿಟ್ಟಿದಾರಲ್ಲ, ಅಲ್ಲಿ ಒಂದು ಫಸ್ಟ್ ಪೇಜ್ ಅನ್ನ ಓಪನ್ ಮಾಡ್ಕೊಂಡು ನೋಡಿ. ಆ ಪ್ರೊವಿಷನಲ್ PDF ಅಲ್ಲಿ ಮೊದಲನೇ PDF ಅಲ್ಲಿ ನಿಮಗೆ ಕಾಣಿಸೋದು ಎಲ್ರಿಗೂ ಕೂಡ GM ಕೆಟಗರಿಯಲ್ಲಿ ಅಲಾಟ್ ಆಗಿರುತ್ತೆ. ಎಲ್ರಿಗೂ ಕೂಡ GM ಕೆಟಗರಿಯಲ್ಲಿ ಯಾಕೆ ಅಲಾಟ್ ಆಗಿರುತ್ತೆ? ಎಲ್ರಿಗೂ ಕೂಡ ನೀವು ಥಿಂಕ್ ಮಾಡಬೇಕು. GM ಕೆಟಗರಿಯಲ್ಲಿ ಎಲ್ಲರೂ ಕೂಡ ಏನ್ ಹಾಕೊಂಡಿರ್ತಾರೆ? ಫಸ್ಟ್ ಇದ್ದವರು BMC ಕಾಲೇಜ್ ಅನ್ನ ಫಸ್ಟ್ ಪ್ರಿಯಾರಿಟಿ ಹಾಕೊಂಡಿರ್ತಾರೆ. ಅವರಿಗೆ ಅಲ್ಲಿರುವಂತಹ ಅಷ್ಟು ಸೀಟ್ಸ್ ಗಳನ್ನ ಅಲಾಟ್ ಮಾಡ್ಬೇಕಂದ್ರೆ ಅವರಿಗೆ ಕನ್ಸಿಡರ್ ಮಾಡಬೇಕಾದದ್ದು GM ಕೆಟಗರಿನೇ. ಆ GM ಕೆಟಗರಿಗಳು ಫಿಲ್ ಆದ್ಮೇಲೆ ಅವರಿಗೆ ತಮ್ಮ ಒಂದು ಪರ್ಸನಲ್ ಇದು ಒಂದು ಕಾಲೇಜಲ್ಲಿ ಸೀಟ್ಸ್ ಇರ್ತಾವಲ್ಲ ಅಂತ ಸೀಟ್ಸ್ ಗಳಿಗೆ ಶಿಫ್ಟ್ ಆಗುತ್ತೆ. ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿರುವಂತ ಕೆಟಗರಿ ಬೇರೆ ಆಗಿದ್ರು ಕೂಡ ನಿಮಗೆ GM ಕೆಟಗರಿಯಲ್ಲಿ ಸಿಕ್ಕಿದೆ ಸೀಟು ಅಂದ್ರೆ ನೀವು ಯಾವುದೇ ರೀತಿಯಲ್ಲಿ ಭಯ ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯವನ್ನ ಕೇಳ್ತಾರೆ ಬಹಳಷ್ಟು ಜನರು. ಈಗ ನಾನು ಅಪ್ಲೈ ಮಾಡಿರೋದು 3A ಕೆಟಗರಿ ಅಪ್ಲೈ ಮಾಡಿದ್ದೇನೆ. ಓಕೆನಾ? ನಾನು 3A ಕೆಟಗರಿ ಅಪ್ಲೈ ಮಾಡಿದ್ದೇನೆ. ಆದ್ರೆ ನನಗೆ ಅಲಾಟ್ ಆಗಿರೋದು GM ಕೆಟಗರಿ. ನಾನೀಗ ಕಾಲೇಜ್ಗೆ ಹೋದಾಗ ನಾನು 3A ಕೆಟಗರಿದು ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾ ಅಥವಾ GM ಕೆಟಗರಿ ಇದೆ ನಾನು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಳ್ಳಲ್ಲ? ಈ ರೀತಿಯಲ್ಲಿ ಬಹಳಷ್ಟು ಡೌಟ್ ಇರುತ್ತೆ.
ನಿಮಗೆ ಕ್ಲಾರಿಟಿ ಕೊಡ್ತೇನೆ ನೋಡಿ. ನಿಮಗೆ ಅಲಾಟೆಡ್ ಯಾವುದೇ ಒಂದು ಕೆಟಗರಿಲಿ ಆಗಿರ್ಲಿ, ನಿಮಗೆ ಅಲಾಟೆಡ್ ಯಾವುದೇ ಒಂದು GMH ಅಲ್ಲಾದ್ರೂ ಆಗಿರ್ಲಿ, GML ಆದ್ರೂ ಆಗಿರ್ಲಿ, ಯಾವುದೇ ಒಂದು ಕೆಟಗರಿಲಿ ಆಗಿರ್ಲಿ, GMR ಅಲ್ಲೂ ಆದ್ರೂ ಆಗಿರ್ಲಿ, ಆದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ಕ್ಲೈಮ್ ಮಾಡಿದ್ರೆ, ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ಕ್ಲೈಮ್ ಮಾಡ್ಕೊಂಡಿದ್ರೆ, ಕಂಪಲ್ಸರಿ ಆಗಿ ನೀವು ಕಾಲೇಜ್ಗೆ ಹೋದಾಗ ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ನೀವು ಕಂಪಲ್ಸರಿ ಆಗಿ ಆ ಒಂದು ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥವಾಯ್ತಲ್ಲ? ಯಾರ್ಯಾರಿಗೆ ಈಗ ಒಂದು ಸೀಟ್ ಸಿಕ್ಕಿದೆಯೋ ಅವರಿಗೆ ಯಾವುದೇ ಒಂದು ಕೆಟಗರಿಯಲ್ಲಿ ಸೀಟ್ ಸಿಗ್ಲಿ, ಆದ್ರೆ ನೀವು ಕ್ಲೈಮ್ ಮಾಡಿರುವಂತ ಕೆಟಗರಿ ಯಾವ್ದಾಗಿರುತ್ತೋ ಆ ಕೆಟಗರಿಯ ವೆರಿಫಿಕೇಶನ್ ಮಾಡ್ಕೊಳ್ಳುವಂತ ರೆಸ್ಪಾನ್ಸಿಬಿಲಿಟಿ ನಿಮ್ದಾಗಿರುತ್ತೆ. ಅದು 3A ಆದ್ರೂ ಆಗಿರ್ಲಿ, ಯಾವುದೇ ಕೆಟಗರಿ ಆಗಿರ್ಲಿ, ನಿಮಗೆ ಅಲಾಟೆಡ್ ಕೆಟಗರಿ ಯಾವ್ದಿದೆ ಎಂಬುದು ಮ್ಯಾಟರ್ ಆಗಲ್ಲ. ನೀವು ಯಾವ್ದನ್ನ ಕ್ಲೈಮ್ ಮಾಡಿರ್ತೀರಿ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಆ ಕೆಟಗರಿಯ ಒಂದು ವೆರಿಫಿಕೇಶನ್ ಮಾಡಿಸ್ಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ದಾಗಿರುತ್ತೆ. ಆದ್ರಿಂದ ನೀವು ಮುಂದಿನ ರೌಂಡ್ಗೆ ಏನ್ ಮಾಡ್ಕೊಳ್ಬೇಕಂದ್ರೆ, ನಿಮ್ಮ ಪ್ರಿಯಾರಿಟಿಯಲ್ಲಿ ಏನಾದ್ರೂ ಲೋಪಗಳಿದ್ರೆ, ಈಗ ಸಿಕ್ಕಿರುವಂತ ಕಾಲೇಜ್ ಇದೆ, ನನ್ನ ಚಾಯ್ಸ್ 2 ಅನ್ನು ತೆಗೆದುಕೊಂಡಿದ್ದೇನೆ, ಮೇಲ್ಗಡೆ ಇರುವಂತ ಕಾಲೇಜ್ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಅಲ್ಲಿ ಯಾವ್ದಾದ್ರು ಲೋ ಲೆವೆಲ್ ಕಾಲೇಜ್ಗಳಿದ್ದಾಗ ಅಂತವುಗಳನ್ನ ಡಿಲೀಟ್ ಮಾಡ್ಕೊಳ್ಬೇಕು. ನಿಮ್ಗೆ ಅರ್ಥವಾಗಿದೆ ಯಾವ ರೀತಿಯಲ್ಲಿ ಅಲಾಟ್ಮೆಂಟ್ ಪ್ರೊಸೀಜರ್ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ. ಮೊದಲನೇ ಕಾಲೇಜನ್ನು ಚೆಕ್ ಮಾಡುತ್ತೆ, ಎರಡನೇ ಕಾಲೇಜನ್ನು ಚೆಕ್ ಮಾಡುತ್ತೆ, ಮೂರನೇ ಕಾಲೇಜನ್ನು ಚೆಕ್ ಮಾಡುತ್ತೆ, ಯಾವ್ದ್ರಲ್ಲೂ ಸೀಟ್ ಇಲ್ಲ. ನೀವು ಲಾಸ್ಟ್ 60ನೇ ಪ್ಲೇಸ್ ಅಲ್ಲಿ ಒಂದು ಕಾಲೇಜನ್ನ ಇಟ್ಕೊಂಡಿದ್ದೀರಿ, ಅದರಲ್ಲಿ ನಿಮ್ಮ GM ಕೆಟಗರಿಲಿ ಒಂದು ಸೀಟ್ ಇದೆ ಅಂದ್ರೆ, ಅಥವಾ GMH ಅಲ್ಲಿ ಒಂದು ಸೀಟ್ ಇದೆ ಅಂದ್ರೆ, ಅಥವಾ ನೀವು 3AG ಅಲ್ಲಿ ಒಂದು ಸೀಟ್ ಇದೆ ಅಂದ್ರೆ, ನಿಮಗೆ ಅಲಾಟ್ ಮಾಡಿ ನಿಮ್ಮ ಸ್ಟೆಪ್ಸ್ ಅನ್ನ ಮುಗಿಸ್ಬಿಡುತ್ತೆ. ಆದ ಕಾರಣ ಯಾವುದೇ ಒಂದು ಕಾರಣಕ್ಕೂ ಕೂಡ ನಾವು ಹೈ ಪ್ರಿಯಾರಿಟಿಯಲ್ಲಿ ಲೋ ಲೆವೆಲ್ ಕಾಲೇಜ್ಗಳನ್ನ ಇಟ್ಕೊಳ್ಬಾರ್ದು. ನಾನು ಹೇಳ್ತೇನೆ ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳುವಾಗ ನೀವು ಯಾವ ಒಂದು ಪ್ರಕ್ರಿಯೆಯನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬಾರ್ದು. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ ಎಷ್ಟಿದೆ ನೋಡ್ಕೊಳ್ಬಾರ್ದು, ನಿಮ್ಮ ಕೆಟಗರಿಲಿ ಆ ಕಾಲೇಜಲ್ಲಿ ಸೀಟ್ ಇದಾವೆ ಎಂಬುದನ್ನು ನೋಡ್ಕೊಳ್ಬಾರ್ದು, ಯಾವುದನ್ನು ಕೂಡ ನೋಡ್ಕೊಳ್ಬಾರ್ದು. ನೀವು ಪ್ರಿಯಾರಿಟಿ ಆರ್ಡರ್ ನ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕಂದ್ರೆ, ಮೇಲಿರುವಂತ ಕಾಲೇಜು ನನಗೆ ಸಿಕ್ಕರೆ ನಾನು ಗ್ಯಾರಂಟಿಯಾಗಿ ಹೋಗ್ತೇನೆ, ಟಾಪ್ ಕಾಲೇಜ್ ಅಂತ ನಿಮಗೆ ಗೊತ್ತಿರುವಂತ ಕಾಲೇಜನ್ನ ಮೇಲೆ ಇಟ್ಕೊಳ್ಬೇಕು. ಯಾವ ಕಾಲೇಜ್ ನಿಮಗೆ ಲೀಸ್ಟ್ ಅಂತ ಪ್ರಿಫರೆನ್ಸ್ ಇರುತ್ತೋ ಅಂತ ಕಾಲೇಜನ್ನ ಕೆಳಗಡೆ ಇಟ್ಕೊಳ್ಬೇಕು. ಈ ರೀತಿಯಲ್ಲಿ ಪ್ರಿಯಾರಿಟಿಯನ್ನು ಮಾಡ್ಕೊಂಡಾಗ ನಿಮಗೆ ಬೆಸ್ಟ್ ಕಾಲೇಜ್ ಸಿಗುವಂತದ್ದು ಗ್ಯಾರಂಟಿ ಆಗಿರುತ್ತೆ. ಇದಿಷ್ಟಾಗಿತ್ತು ಇವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.